ಲೋಕಸಭಾ ಚುನಾವಣೆಯ ಅಂಗವಾಗಿ ಮತದಾರರಿಗೆ ಮತದಾನ ಜಾಗೃತಿ ಜಾಥಾವನ್ನು ನಗರದ ಮಾಗ್ನೂರು ಸರ್ವಮಂಗಳಮ್ಮ ಬಸಪ್ಪ ಕಲಾ ಮತ್ತು ವಾಣಿಜ್ಯ ಕಾಲೇಜಿನ ಎನ್ಎಸ್ಎಸ್ ಘಟಕದ ವತಿಯಿಂದ ಆಯೋಜಿಸಲಾಗಿತ್ತು. ನಗರದ ಮಾಗ್ನೂರು ಸರ್ವಮಂಗಳಮ್ಮ ಬಸಪ್ಪ ಕಲಾ ಮತ್ತು ವಾಣಿಜ್ಯ ಕಾಲೇಜಿನ ಆವರಣದಲ್ಲಿ ಕಾಲೇಜಿನ ರಾಷ್ಟ್ರೀಯ ಸೇವಾ ಯೋಜನೆ ಘಟಕಗಳ ವತಿಯಿಂದ ಲೋಕಸಭಾ ಚುನಾವಣೆ ಕುರಿತು ಮತದಾರರಿಗೆ ಮತದಾನ ಜಾಗೃತಿ ಜಾಥಾವನ್ನು ಹಮ್ಮಿಕೊಳ್ಳಲಾಗಿತ್ತು. ನೈತಿಕ ಮತದಾನ ಮದ್ಯಪಾನಕ್ಕೆ ಕಳ್ಳರಿಗೆ ಈ ವೇಳೆ ಕಾಲೇಜಿನ ಪ್ರಾಂಶುಪಾಲರಾದ ಕೆ ಹನುಮಂತಪ್ಪನವರು ಮಾತನಾಡಿ ಸಮಾಜದಲ್ಲಿ ಸಾರ್ವಜನಿಕವಾಗಿ 19ನೇ ಲೋಕಸಭಾ ಚುನಾವಣೆಗೆ ಮತದಾರರು ಎಲ್ಲರೂ ತಮ್ಮ ಮತವನ್ನು ಚಲಾಯಿಸುವುದರ ಮೂಲಕ ಪ್ರಜಾತಂತ್ರ ವ್ಯವಸ್ಥೆಯನ್ನು ಸರಿಯಾದ ರೀತಿಯಲ್ಲಿ ಮಾಡುತ್ತೇವೆ ಎಂಬ ನಿಟ್ಟಿನಲ್ಲಿ ಇಂದು ಜಾಗೃತಾ ಜಾಥಾವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ಮತಪಟ್ಟಿಯಲ್ಲಿರತಕ್ಕಂಥ ಮತದಾರರು ಎಲ್ಲರೂ ಕೂಡ ತಪ್ಪದೆ ತಮ್ಮ ಮತವನ್ನು ಚಲಾಯಿಸುವುದರ ಮೂಲಕ ಈ 2019ನೇ ಲೋಕಸಭಾ ಚುನಾವಣೆಯನ್ನು ಯಶಸ್ವಿಯಾಗಿ ಮಾಡ್ತೀವಿ. ಯಶಸ್ವಿ ನಿಟ್ಟಿನಲ್ಲಿ ಒಯ್ಯುವುದರ ಮೂಲಕ ಈ ದೇಶದ ಅಭಿವೃದ್ಧಿಗೆ ಪ್ರಜಾತಂತ್ರ ವ್ಯವಸ್ಥೆ ಸರಿಯಾದ ರೀತಿಯಲ್ಲಿ ಕೊಂಡೊಯ್ಯಲಿಕ್ಕೆ ನಾವು ಮಾರ್ಗವನ್ನು ಮಾಡಿಕೊಡ್ತೀವಿ ಎನ್ನುವ ನಿಟ್ಟಿನಲ್ಲಿ ಇವತ್ತು ಈ ದಿನ ನಮ್ಮ ಅಧ್ಯಾಪಕರಿಂದ ಮತ್ತು ಎನ್ಎಸ್ಎಸ್ ಘಟಕ 1 ಮತ್ತು 2 ಮತ್ತು ಇತರೆ ಅಲ್ಲದೆ ಕಾಲೇಜಿನ ಉಪನ್ಯಾಸಕರಾದ ಡಾಕ್ಟರ್ ಪರಮೇಶ್ವರ್ ಅವರು ಮಾತನಾಡಿ ಘೋಷಣೆಯ ಮೂಲಕ ಸರ್ವರಿಗೂ ಮತದಾನ ಜಾಗೃತಿ ಸಂದೇಶ ತಲುಪಬೇಕು ಎಂಬ ಉದ್ದೇಶದಿಂದ ಜಾಥಾವನ್ನು ಮಾಡಲಾಗುತ್ತಿದೆ ಎಂದು ತಿಳಿಸಿದರು. 2018-19 ಸಾಲಿನ 17ನೇ ಲೋಕಸಭೆ ಚುನಾವಣೆಯ ಪ್ರಯುಕ್ತ ರಾಷ್ಟ್ರೀಯ ಸೇವಾ ಯೋಜನೆ ಘಟಕ 1 ಮತ್ತು ಘಟಕ 2ರ ನೇತೃತ್ವದಲ್ಲಿ ಈ ದಿನ ನಾವು ಕಾಲೇಜಿನಿಂದ ಮತದಾನದ ಜಾಗೃತಿಯ ಕುರಿತು ಒಂದು ಜಾಥಾವನ್ನು ಹಾಗೆ ಮಾನವ ಸರಪಳಿ ರಚನೆಯನ್ನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮದ ಮುಖಾಂತರವಾಗಿ ಭಾರತ ದೇಶದಲ್ಲಿ ಅತಿ ಹೆಚ್ಚು ಪ್ರಜಾಪ್ರಭುತ್ವದಲ್ಲಿ ಅತಿ ದೊಡ್ಡ ದೇಶ ಅಂತಂದ್ರೆ ತಪ್ಪಾಗಲಾರದು. ಭಾರತ ದೇಶದಲ್ಲಿ ನಡೀತಿರುವಂಥ ಚುನಾವಣೆ. ಇನ್ನು ವಿದ್ಯಾರ್ಥಿ ಪಾಂಡುರಂಗ ಮಾತನಾಡಿ ಜಾಗೃತಿ ಜಾಥಾದ ಬಗ್ಗೆ ತಿಳಿಸಿದರು. ಜಗತ್ತಿನಲ್ಲಿ ಅತಿ ಹೆಚ್ಚು ಚುನಾವಣೆಗೆ ಹಣ ವೆಚ್ಚ ಮಾಡುವ ದೇಶ ಅಂದರೆ ಅದು ಭಾರತ. ಆದರೂ ಕೂಡ 100ಕ್ಕೆ 100ರಷ್ಟು ಮತದಾನ ಆಗ್ತಿಲ್ಲ ನಮ್ಮ ದೇಶದಲ್ಲಿ. ಅಂದರೆ ಮತದಾರರ ಪಟ್ಟಿ ಹೆಚ್ಚಿಗೆ ಆಗ್ತದೆ ಹೊರತು ಆದರೆ ಮತದಾನ ಯಾಕೆ ಹೆಚ್ಚಿಗೆ ಆಗ್ತಿಲ್ಲ ಅನ್ನೋದರ ಬಗ್ಗೆ ನಾವು ತಿಳ್ಕೋಬೇಕು. ಯಾಕಂದರೆ ಹಳ್ಳಿಗಳಲ್ಲಿ ಅತಿ ಹೆಚ್ಚಾಗಿ ಅನಕ್ಷರಸ್ಥರು ಇರುವುದರಿಂದ ಅವರಿಗೆ ಮತದಾನದ ಮೌಲ್ಯ ಗೊತ್ತಿರಲ್ಲ. ಆದ್ದರಿಂದ ಈ ಮತದಾನ ಜಾಗೃತಿ ಹೋಗುವುದರಿಂದ ಈಗ ಸಿಟಿಗಳಲ್ಲಿ ಅನೇಕ ಹಳ್ಳಿ ಜನ ಬಂದಿರ್ತಾರೆ. ನಮ್ಮ ಕಾಲೇಜಿಂದ ಒಂದು ಜಾಥಾ ಹೋಗುವುದರ ಮೂಲಕ ಆ ಘೋಷಣೆಗಳನ್ನು ಕೂಗ್ತೀವಲ್ಲ ಅದರಿಂದ ಆದರೂ ಅವರಿಗೆ ಅವೇರ್ನೆಸ್ ಮೂಡಬಹುದು ಅನ್ನೋ ಒಂದೇ ಒಂದು ಕಾರಣಕ್ಕೆ ಇವತ್ತು ನಮ್ಮ ಕಾಲೇಜಿಂದ ಈ ಜಾಥಾವನ್ನು ಹಮ್ಮಿಕೊಂಡಿದ್ದೇವೆ. ಈ ಸಂದರ್ಭದಲ್ಲಿ ಕಾಲೇಜಿನ ವಿದ್ಯಾರ್ಥಿಗಳು ಉಪನ್ಯಾಸಕರು ಹಾಜರಿದ್ದರು.